ಗಲಾತ್ಯ 3:26 ಕ್ಲೈಮ್ಯಾಕ್ಸ್. ಕಮಾನ್ ಕಮಾನ್, ನಿಮಗೆ ಡೆಮೋ ಮಾಡೇ ತೋರಿಸ್ತೀನಿ ಈಗ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ನೀವೆಲ್ಲರೂ ಏನಂತೆ? ಯೇಸು ಕ್ರಿಸ್ತನ ಮೇಲೆ ಇಟ್ಟಂತ ನಂಬಿಕೆಯಿಂದ ಏನಾಗಿದ್ದೀರಾ? ದೇವರ ಪುತ್ರರಾಗಿದ್ದೀರಿ. ಜೋರಾಗಿ ಹೇಳ್ಬೇಕು. ದೇವರ ಮಕ್ಕಳಾಗಿದ್ದೀರಾ. ಓಕೆ, ನೆಕ್ಸ್ಟ್ ವಾಕ್ಯನ ಗಮನಿಸಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ. ಹಲೋ, ಏನಂತೆ? ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ. ಯಾರಲ್ಲಿ ಸೇರೋದಕ್ಕಾಗಿ? ಕ್ರಿಸ್ತನಲ್ಲಿ ಸೇರುವುದಕ್ಕಾಗಿ ನೀವು ಏನ್ ಮಾಡಿಸ್ಕೊಂಡಿದ್ದೀರಾ? ದೀಕ್ಷಾ ಸ್ನಾನ. ನೀವು ದೇವರ ಮಕ್ಕಳಿಂದ ಡಿಕ್ಲೇರ್ ಆಗಿದ್ದೀರಾ. ಈಗ ಹೋಗಿ ಯಾರಲ್ಲಿ ಸೇರ್ಕೊಬೇಕು? ನೀವು ಕ್ರಿಸ್ತನಲ್ಲಿ ಸೇರ್ಕೊಂಡ್ರೇನೆ ನಿಮ್ಮ ಜೀವ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗೋದು. ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡು. ನೋಡಿ, ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರೆ ನೀವು ನೋಡಿ, ಇವರೇ ಕ್ರಿಸ್ತ, ಇವರನ್ನ ನೀವು ಧರಿಸಿಕೊಂಡಿರಿ. ನಾನೀಗ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇನೆ. ನಾನು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇನೆ. ಐ ಆಮ್ ನಾಟ್ ಅಲೋನ್ ನೌ. ನಾನು ಒಬ್ಬಂಟಿಗನಲ್ಲ, ನನ್ನ ಮೇಲೆ ಕ್ರಿಸ್ತನು ಇದ್ದಾನೆ. ನಾನು ಕ್ರಿಸ್ತನನ್ನು ಹೊತ್ತುಕೊಂಡಿದ್ದೇನೆ. ಕ್ರಿಸ್ತನಲ್ಲಿ ನಾನು ಮರೆಯಾಗಿದ್ದೇನೆ. ನಾನು ಒಳಗಿದ್ದೇನೆ, ಕ್ರಿಸ್ತನು ನನ್ನ ಮೇಲಿದೆ. ಅದಕ್ಕೆ ಕೊಲೊಸ್ಸೆ ಪತ್ರಿಕೆ ಹೇಳ್ತಿದೆ, ನನ್ನ ಜೀವ ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗದೆ. ದಟ್ ಈಸ್ ವೈ ಬಿಲೀವರ್ಗೆ ಬೈಬಲ್ ಹೇಳ್ತಿದೆ, ನೋ ಮೋರ್ ಜಡ್ಜ್ಮೆಂಟ್, ಬಿಕಾಸ್ ಐ ಆಮ್ ಇನ್ ಕ್ರೈಸ್ಟ್. ನೀವು ಕ್ರಿಸ್ತನನ್ನ ಧರಿಸಿಕೊಂಡಿದ್ದೀರಾ. ನಾನು ಕೋಟನ್ನು ಧರಿಸಿಕೊಂಡಿದ್ದೇನೆ. ಈಗ ನಾನು ಕೋಟಲ್ಲ, ಕ್ರಿಸ್ತನನ್ನೇ ಧರಿಸಿಕೊಂಡಿದ್ದೇನೆ. ಎವ್ರಿ ಡೇ ಹೇಳಬೇಕು, ನಾನು ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇನೆ. ನಾನು ಇಬ್ಬರು ಒಂದೇ ಶರೀರವಾಗಿದ್ದೇನೆ. ಅದಕ್ಕೆ ಪೌಲ ಬರಿತಾನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾನೆ. ಯಾರನ್ನು ಧರಿಸ್ಕೊಂಡಿದ್ದೀರಾ? ಕ್ರಿಸ್ತನೆಂಬ ಕೋಟನ್ನು ನೀವು ಧರಿಸ್ಕೊಂಡಿದ್ದೀರಾ. ಹಲೋ, ಆದಿಕಾಂಡ ಪುಸ್ತಕದಲ್ಲಿ ಒಂದು ಎಕ್ಸಾಂಪಲ್ ಇರ್ತೀನಿ, ಕೇಳ್ಕೊಳ್ಳಿ. ಆದಮ ಪಾಪ ಮಾಡಿದ್ನ? ಗಮನಿಸಿ. ಆದಮ ಪಾಪ ಮಾಡಿದ್ನ? ಏನಾದ ಅವನು? ಬೆತ್ತಲೆ ಆದಾಗ ದೇವರು ಏನು ಮಾಡಿದ್ರು? ಒಂದು ಕುರಿ ಮರಿಯನ್ನು ಒಡೆದು ಅದರ ಚರ್ಮವನ್ನು ತೆಗೆದು ಅವನಿಗೆ ಬೆತ್ತಲನ್ನು ಹೋಗಿಸ್ತ್ರ. ಹಾಗೆ ನಾವು ಯೇಸು ಕ್ರಿಸ್ತನ ನಂಬದೇ ಇರುವಾಗ ಈ ಲೋಕದಲ್ಲಿ ಬೆತ್ತಲಾಗಿರ್ತೇವೆ. ವೆನ್ ಐ ಬಿಲೀವ್ ಜೀಸಸ್, ಬೆತ್ತಲಾಗಿರ್ತೇವೆ. ಪಾಪ ಮಾಡುವಾಗೆಲ್ಲ ಬಚ್ಚಿಟ್ಕೊಳ್ತೇವೆ, ಪಾಪಿ ಹೇಳ್ಕೊಂತೇವೆ. ವೆನ್ ಐ ಬಿಲೀವ್ ಜೀಸಸ್ ಕ್ರೈಸ್ಟ್, ಯಾವತ್ತು ನಾನು ಯೇಸುವನ್ನು ನಂಬುತ್ತೇನೋ, ನನಗೆ ತಂದೆ ದೇವರು ಏನು ಮಾಡ್ತಾರೆ? ತಂದೆ ದೇವರು ನಾನು ಯೇಸು ಸ್ವಾಮಿ ನಂಬುವಾಗ, ಬ್ಯಾಪ್ಟಿಸಮ್ ತಗೊಳ್ಳುವಾಗ, ನಾನು ಇನ್ನು ಬೆತ್ತಲಲ್ಲ, ಪಾಪ ಎಂಬ ಬೆತ್ತಲ ನನಗಿಲ್ಲ, ಕ್ರಿಸ್ತನೆಂಬ ಕೋಟು ನಾನು ಹಾಕ್ಕೊಳ್ತೇನೆ. ಓಹ್, ಕ್ರಿಸ್ತನೆಂಬ ಕೋಟು ತಂದೆ ದೇವರು. ಈಗ ತಂದೆ ದೇವರು ನನಗೆ ಯೇಸು ಕ್ರಿಸ್ತನೆಂಬ ಕೋಟನ್ನ, ಬೆತ್ತಲೆ ಆದ ನನ್ನ ಜೀವಿತವನ್ನ ಕ್ರಿಸ್ತನೆಂಬ ಕೋಟನ್ನ ಹಾಕಿ ಮುಚ್ಚಿ ನನ್ನ ಬೆತ್ತಲನ್ನ ನಾನಿನ್ನು ಬೆತ್ತಲಲ್ಲ, ಇನ್ನು ಬಚ್ಚಿಟ್ಟುಕೊಳ್ಳುವನಲ್ಲ, ಕ್ರಿಸ್ತನ ಧರಿಸಿಕೊಂಡು right standing before God. I'm a righteous man because of Jesus. ಏನು ಕ್ರೈಸ್ತರಂದ್ರೆ ತಮಾಷೆ ನೆನ್ಕೊಂಡಿದ್ದೀರಾ? ನಾವು ಕ್ರಿಸ್ತನ ಧರಿಸ್ಕೊಂಡು ತೆಗೆದು ಸುಳ್ಳು, ಕೋಪ, ಹೊಟ್ಟೆ ಕಿಚ್ಚು, ಬೆಂಕಿ ಇಕ್ಕೋದು ಕ್ರಿಸ್ತನನ್ನು ಧರಿಸಿಕೊಂಡವನು ಮಾಡುವ ಕೆಲಸವಲ್ಲ. ಪ್ರೀತಿ, ನಂಬಿಕೆ, ವಿಶ್ವಾಸ. ನಿನ್ನ ಶತ್ರುಗಳನ್ನು ಪ್ರೀತಿಸು, ನಿನ್ನನ್ನು ಪೀಡಿಸುವವರಿಗಾಗಿ ಪ್ರಾರ್ಥಿಸು. ದ್ಯಾಟ್ ಈಸ್ ಕ್ರಿಶ್ಚಿಯಾನಿಟಿ. ಎಷ್ಟು ಜನ ಇದ್ದೀರಾ? ಎಷ್ಟು ಜನ ಕ್ರಿಸ್ತನ ಧರಿಸ್ಕೊಂಡಿದ್ದೀರಾ? ಹೇಳ್ರಿ. ನಾನು ಕ್ರಿಸ್ತನನ್ನು ಧರಿಸ್ಕೊಂಡಿದ್ದೇನೆ. ಅದಕ್ಕೆ ನನಗೆ ದೇವ್ರ ಮುಂದೆ ನಿಂತ್ಕೊಳ್ಳೋಕೆ ಏನಿಲ್ಲ, ಜಡ್ಜ್ಮೆಂಟ್ ಇಲ್ಲ. ಕ್ರಿಸ್ತನ ನಿನ್ನ ನೋಡೋದಿಲ್ಲ,
ಧರಿಸಿಕೊಂಡಿರುವ ನಿನ್ನ ಯೇಸುವನ್ನ ತಂದೆ ನೋಡುವ ದೇವನಾಗಿದ್ದಾನೆ. ನೀನು ಧರಿಸಿಕೊಂಡಿರುವ ಕ್ರಿಸ್ತನನ್ನ ದೇವರು ನೋಡ್ತಾರೆ. ನಿನ್ನ ಅಲ್ಲಪ್ಪ, ನಿನ್ನ ಯೋಗ್ಯತೆ ಅಲ್ಲಪ್ಪ, ನಿನ್ನ ಪುಣ್ಯಕ್ರಿಯೆಗಳಲ್ಲಪ್ಪ, ನಿನ್ನ ಮೊಣ